Hey guys, welcome back to my channel, Spurti Vlogs. So guys, today is March 5th. Yeah, March 5th. So ನಾಳೆ ಬಂದ್ಬಿಟ್ಟು March 6 ಆ್ಯಂಡ್ ನಮಗೆ ಫುಡ್ ಫೆಸ್ಟ್ ಇದೆ. ಐ ಬೀನ್ ಟೆಲಿಂಗ್ ಯು ಆಲ್ ಫ್ರಮ್ ವೆರಿ ಲಾಂಗ್ ಟೈಮ್. ಸೊ ಆ ದಿನ ಇನ್ನೇನು ನಾಳೆನೇ ಬರ್ತಿದೆ ಆ್ಯಂಡ್ ಐ ಆಮ್ ಇನ್ ಬೇಕರಿ ಕಲಿನರಿ ಪೇಸ್ಟ್ರೀಸ್ ಎಲ್ಲ. ಸೊ ಅದಕ್ಕೆ 3-4 ದಿನದಿಂದ ಫುಲ್ ಈ ವಾರ ಬರೀ ಅದೇ ಆಯಿತು. ಇವತ್ತು ಥರ್ಸ್ಡೇ, ನಾಳೆನೇ ಇರೋದು ಈವೆಂಟ್. ಸೊ ಇವತ್ತು ಏನೇನು ಮಾಡ್ತೀವಿ ಲಾಸ್ಟ್ ಮಿನಿಟ್ ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್. ಸೊ ಬೆಳಗ್ಗೆ ಇವಾಗ 6:30 ಆಗಿದೆ ಆ್ಯಂಡ್ ಐ ಆಮ್ ಲೀವಿಂಗ್ ಹೋಮ್ ನಾವು. ಸೊ 7 o'clockಗೆ ನನಗೆ ರಿಪೋರ್ಟಿಂಗ್ ಟೈಮ್ ಇರೋದು. ಸೊ ಐ ಥಿಂಕ್ 10-15 ಮಿನಿಟ್ಸಲ್ಲಿ ವಿ ವಿಲ್ ರೀಚ್. ಯಾಕಂದರೆ ಬೆಳಗ್ಗೆ ಹೊತ್ತು ಟ್ರಾಫಿಕ್ ಇರಲ್ಲ. ಸೊ ಕಮ್ ಲೆಟ್ಸ್ ಗೋ. ಇಡೀ ದಿನ ಹೆಂಗಿರುತ್ತೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಕಡೆ ಇದೆ ಯಾರೂ ಇಲ್ಲ, ನಾವು ಮಾತ್ರ. ತಗೋ, ದಿಸ್ ಇಸ್ ಈಸ್ಟ್. ಇಂದು We are in trouble. I think it will come good. I don't know guys. We are in trouble, big trouble. ಇದನ್ನೇ ಮಾಡಿರೋ ಮೆಷರ್ಸು ನನಗೇನಿಲ್ಲ, ನಾನು ಬರೀ ಹಾಕಿರೋದಷ್ಟೇ. ಬೆಳಗ್ಗೆ ನಮ್ಮ ಬ್ರೈನ್ ವರ್ಕ್ ಆಗ್ತಿಲ್ಲ ಗೈಸ್. ಇವಳು 1 kg 500 ಅಂದ್ಕೊಂಡು 500 grams ಹಾಕಿದ್ದಾಳೆ. ಸೊ ಬೇಸಿಕಲಿ ಇಂದು ಈಸ್ ದ ಮಾಸ್ಟರ್ ಶೆಫ್. In our internships, like everything used to come from the store itself. I did my internship in France, and yeah, you get free. Yeah, everything. Before. One second. Hello guys. ಇಷ್ಟು ಜನ ಇದೀವಿ ಇವಾಗ ಸದ್ಯಕ್ಕೆ. ತುಂಬ ಕೆಲಸ ಮಾಡ್ತಿದ್ದಾಳೆ. ಇದು ನಾನು ಮಾಡಿದ್ದು. ನಾನು ಮಾಡೋದು ಅದಕ್ಕೆ ಇಷ್ಟು ದಪ್ಪ ಆಗೋಕ್ಕೆ ಕಾರಣ ಕೆಳಗಡೆ ಸಲ್ಬಾರ್ದು. ತುಂಬ ಜಾಸ್ತಿ ಚೆಲ್ಲೋದು. ಇಂದು 500 grams ಚೆಲ್ಲೋದು 1 kg ಗೈಸ್, 1 kg ಚೆಲ್ಲೋದು ಅಷ್ಟು ಸಾಕು. ಪರ್ಫೆಕ್ಟ್ ಡೋ ಅಂತಂದರೆ ಇವಾಗ ಆಗುತ್ತೆ ನೋಡಿ. ಆ್ಯಂಡ್ ಇದನ್ನು ನಾವು ರೆಸ್ಟಿಂಗಿಗೆ ಇಟ್ಟಿದ್ವಿ ಆ್ಯಂಡ್ ಇಟ್ಸ್ ಬಿಕಮ್ ಲೈಕ್ ಸೋ ಡಬಲ್ ದ ಸೈಜ್. ನಾವು ಡೋನ ಏನು ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ವಲ್ಲ, ಆ ಡೋ ಫರ್ಮೆಂಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಬ್ರೆಡ್ ರೋಲ್ಸ್ನ ಮಾಡ್ತಿದ್ದೀವಿ. ಆ್ಯಂಡ್ ಪ್ರಾಪರ್ ಗ್ರಾಮ್ಸಲ್ಲಿ ಮೆಷರ್ ಮಾಡಿಬಿಟ್ಟು ಅದು ಆದಮೇಲೆ ಅದಕ್ಕೆ ನಾಟ್ಸ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಾಡೋವಂಥದ್ದು. ಸೊ 1 knot ಬ್ರೆಡ್ ರೋಲ್, 2 knot ಬ್ರೆಡ್ ರೋಲ್, ಈ ಥರ ಇದೆಯಲ್ಲ. ಸೊ ನಮಗೆ ಫಸ್ಟ್ ಬಂದುಬಿಟ್ಟು ನಾರ್ಮಲ್ ರೌಂಡ್ ಶೇಪ್ ಬ್ರೆಡ್ಸ್ನ ಮಾಡಿದ್ವಿ. ಅದಾದಮೇಲೆ ಈ ಥರ ಡಿಸೈನಲ್ಲಿ ಮಾಡಿದ್ವಿ. ಆ್ಯಂಡ್ ದೆನ್ ದಿಸ್ ವಿಲ್ ಗೋ ಟು ಫರ್ಮೆಂಟೇಷನ್. ಆ್ಯಂಡ್ ದೆನ್ ವೆರಿ ಮೂಮೆಂಟ್. ನಾನು ಏನು ಹೇಳಬೇಕು ಅಂದರೆ ಐ ಆಮ್ ಸೋ ಹ್ಯಾಪಿ ಇನ್ ಲೈಫ್. ಯಾಕೆ ಅಂತಂದರೆ ಫಸ್ಟ್ ಥಿಂಗ್, ನನಗೆ ನಾನು ಇಷ್ಟ ಬರೋದು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇಷ್ಟು ಬೇಗ ಎದ್ಬಿಟ್ಟು ನಾನು ಎಲ್ಲ ಮುಗಿಸ್ಕೊಂಡು ಬಂದೆ ಆಯಿತಾ ಕಾಲೇಜ್ಗೆ. ಆ್ಯಂಡ್ ಐ ಆಮ್ ರಿಯಲಿ ಸೋ ಹ್ಯಾಪಿ ಬಿಕಾಸ್ ಐ ಆಮ್ ಡೂಯಿಂಗ್ ವಾಟ್ ಐ ಆಮ್ ಲೈಕಿಂಗ್. ಏನು ಇಷ್ಟ ಬರುತ್ತೋ ಅದು ನಾನು ಮಾಡ್ತಿರೋದ್ರಿಂದ ನನಗೆ ಖುಷಿ ಸಿಗ್ತಿದೆ. ಅದೇ ನಾನು ಇವಾಗ ಜಾಬ್ಗೆ ಹೋಗ್ಬಿಟ್ಟು ಅಲ್ಲಿ ನನಗೆ ಏನಾದರೂ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಬಾ ಅಂತಂದಿದ್ರೆ ನಾನು ಹೋಗ್ತಾನೆ ಇರಲಿಲ್ಲ ಆಯಿತಾ. ಟ್ರಸ್ಟ್ ಮೀ, ನಾನು ಹೋಗ್ತಾನೆ ಇರಲಿಲ್ಲ. ಇಲ್ಲ ನಾನು ಬರೋಕ್ಕಾಗಲ್ಲ, ನನ್ನ ರಿಪೋರ್ಟಿಂಗ್ ಟೈಮ್ 9 ಆ್ಯಂಡ್ 9 to 5 ಜಾಬ್ ಇದು, ನಾನು 9ಗೆ ಹೋಗೋದು ಅಂತ ಇರ್ತಿದ್ದೆ. ಬಟ್ ದಿಸ್ is what I love to do. That is why I am dedicating. I'm like okay to do anything for this. And ಆ ಖುಷಿ ಇರುತ್ತಲ್ಲ, ಒಂದು ಮಾಡಿದ ತಕ್ಷಣ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ಸಿಗ್ತಿದೆ ನನಗೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ವಾಟ್ ಐ ಆಮ್ ರೈಟ್ ನೌ. ಆ್ಯಂಡ್ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ವಿ ಹ್ಯಾವ್ 30 minutes ಆಫ್ ಬ್ರೇಕ್. ಆ್ಯಂಡ್ ಅಷ್ಟರಲ್ಲಿ ನನ್ನ ಲೈಫಲ್ಲೂ ನಾನು ಅಷ್ಟು ಬೇಗ ಎಲ್ಲ ಬ್ರೇಕ್ಫಾಸ್ಟ್ ತಿನ್ನಲ್ಲ ಆಯಿತಾ.
ಬಿಕಾಸ್ ನಾನು ಲೇಟಾಗಿ ತಿಂತೀನಿ ಆ್ಯಂಡ್ ಐ ವಾಂಟ್ ಎಂಜಾಯ್ ಅದಲ್ಲ. ಬಟ್ ಇವಾಗ ಇಟ್ಸ್ ಮೈ ವರ್ಕ್ ಆ್ಯಂಡ್ ಇಟ್ಸ್ ಲೈಕ್ ಇಂದು ಬಂದು ಜೋರಾಗಿ ಇಲ್ಲೇ ಪಡ್ಕೊಬಿಡು 7-8. ಸೊ ಅದಕ್ಕೆ ಸಿಚುವೇಶನ್ ಆ್ಯಂಡ್ ನಾವು ಮಾಡ್ತಿರೋದು ನಮ್ಗೆ ಏನು ಇಷ್ಟನೋ ಅದು. ಐ ಮೀನ್ ಎಂಡ್ ಆಫ್ ಮೈ ಹೋಲ್ ಪಾಯಿಂಟ್ ಏನಂದರೆ ನಿಮ್ಗೆ ಇಷ್ಟ ಬರೋದು ನೀವು ಮಾಡಿ. ಹಿಂದೂ ಅಷ್ಟೇ ಬೆಳಗ್ಗೆ ಎದ್ಬಿಟ್ಟು ನಾನು ರೆಡಿ ಆಗೋದಕ್ಕಿಂತ ಮುಂಚೆ ರೆಡಿ ಆಗ್ಬಿಟ್ಟು ಫುಲ್ ವೀಡಿಯೋ ಎಲ್ಲ ಕಳ್ಸೋಣ ನಾನು ರೆಡಿ ಅಂತ ಅಂದ್ಬಿಟ್ಟು. ಯಾಕೆ? ಬಿಕಾಸ್ ನಿಂಗೆ ಏನು ಇಷ್ಟ ಆಯಿತೋ ಅದನ್ನ ಮಾಡ್ತಾ ಇದೆಯಾ. ಪರ್ಟಿಕ್ಯುಲರ್ ಅಲ್ಲ, ಇಂಜಿನಿಯರ್ ಡಾಕ್ಟರ್ ಮೈನ್ ಫಾರ್ ಅಸ್, ಅದಕ್ಕೆ ನಾವು ಅದನ್ನ ಹಂಗೆ ಹೇಳೋದು. ಸೊ ನಿಮ್ಗೆ ಡಾಕ್ಟರ್ ಆಗ್ಬೇಕಂತ ಇಷ್ಟ, ನಾವು ಡಾಕ್ಟರ್ ಆಗ್ಬಿಡಿ, ಹಾಗೆ ಫುಲ್ ಎಂಜಾಯ್ ಮಾಡಿಬಿಡಿ ಆ್ಯಂಡ್ ಡೋಂಟ್ ರಿಗ್ರೆಟ್. ಯು ಹ್ಯಾವ್ ಟು ಬಿ ಪೀಸ್ ಆ್ಯಂಡ್ ಎಂಜಾಯ್. ಹಾಂ, ಪೀಸ್ಫುಲ್ ಆಗಿರಬೇಕು, ಎಂಜಾಯ್ ಮಾಡಬೇಕು. ಆ ಸ್ಯಾಟಿಸ್ಫ್ಯಾಕ್ಷನ್, ಇನ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಯಾ, ದಟ್ ಇಸ್ ಇಟ್. ಇದು ಹೇಳಬೇಕು ಅಷ್ಟೇ. ಲೆಟ್ಸ್ ಗೋ. 8:15 ಬರೋದಕ್ಕೆ 8:15 ಅಲ್ಲ 9:15 ಆ್ಯಂಡ್ ನಾವು ಹೋಗೋದು ನಾವು ಒಂದು 5 ಮಿನಿಟ್ಸ್ ಲೇಟಾಗಿ ಬರ್ತೀವಿ ಅಂತಂದ್ರೆ ಬರ್ತೀವಿ. ಅಲ್ಲಿ ಬಂದ್ಬಿಟ್ಟಿದೆ 9:15 ನಾವು ಹೊರಗಡೆ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನಾವಿಲ್ಲಿ ಬ್ರೆಡ್ ಸ್ಟಿಕ್ಸ್ನ ಮಾಡ್ತಿದ್ದೀವಿ. ಇದಕ್ಕೆ ಎಳ್ಳು ಬರುತ್ತಲ್ಲ, ಸೊ ಸೆಸ್ಮಿ ಸೀಡ್ಸ್ನೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ರ್ಯಾಪ್ ಮಾಡಿಬಿಟ್ಟು ಮಾಡುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬೇರೆ ರೆಸಿಪೀಸ್ಗೆ ಇಂಗ್ರೀಡಿಯೆಂಟ್ಸ್ನೆಲ್ಲ ವೇ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಆಲ್ರೆಡಿ ಬ್ರೆಡ್ಸ್ ಎಲ್ಲ ಪ್ರಿಪೇರ್ ಆಗಿದೆ. ಸೊ ಇಷ್ಟು ವರ್ಕ್ ಇನ್ ಪ್ರಾಸೆಸ್ ನಡೀತಿದೆ. ಆ್ಯಂಡ್ ಇನ್ ಬಿಟ್ವೀನ್ ವೀಡಿಯೋ ಕೂಡ ಮಾಡಿಬಿಟ್ಟು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದೀನಿ. Say hi. ಬಾಯ್ಸ್ ಆರ್ ಬ್ಯುಸಿ. ಬ್ಲಾಂಡೀಸ್ ಇದನ್ನು ವೈಟ್ ಚಾಕ್ಲೇಟನ್ನು ಮಾಡಿರ್ತಾರೆ ಗೈಸ್. ಆ್ಯಂಡ್ ಇದು ನಾನೇ ಮಾಡಿದ್ದು, ಗೊತ್ತಾ? ಒನ್ ಟ್ರೇ ನಾವು ಮಾಡಿದ್ದು, ಇನ್ನು ಮಿಕ್ಕಿದೆಲ್ಲ ಎಲ್ಲರೂ ಸೇರ್ಕೊಂಡು ಮಾಡಿದ್ದು. ಸೊ ಸಿ ದಿಸ್, ಇದ್ರ ಮೇಲೆಗಡೆನೂ ವೈಟ್ ಚಾಕೋ ಚಿಪ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇಟ್ಸ್ ಲುಕಿಂಗ್ ಲೈಕ್ ಹಾಫ್ ಬ್ರೌನಿ ಹಾಫ್ ಬ್ಲಾಂಡಿ. ಪಿಸ್ತಾಶ್ಯೂಸ್ ಎಲ್ಲ ಕಷ್ಟಪಟ್ಟು ಮಾಡಿದ್ದು. ಇಲ್ಲಿ ಇಂದು ಅವರು ಏನೋ ಮಾಡ್ತಾ ಇದ್ದಾರೆ ನೋಡಿ, ಇನ್ನೊಳಗಡೆ ಹಿಂಗೆ ತಳ್ಳಬೇಕು. ಇಂದು ಒಂದು ಸೀಸರು ಒಂದೇನ ಯೂಸ್ ಮಾಡು, ಕತ್ರೋಂಕಿ ಕಿಲಾಡಿ ಆಗ್ಬೇಡ ನೀನು. ನೋಡಿ ಗೈಸ್ ಯಾವ ಥರ ಶೆಫ್ ಅಂತ ನೀವು ಹೇಳಿ ಗೈಸ್. 1 kgಗೆ 500 ಹಾಕೋರು. ಬೆಳಗ್ಗೆ ಬಂದಿದ ತಕ್ಷಣ 1 kg ಅಂದು ನಾನು ಅರ್ಧ kg 1 kgನ 500 grams ಅಂದ್ಕೊಂಡು 500 grams ವೇ ಮಾಡಿಬಿಟ್ಟು I thought ಅದು 1 kg ಇರುತ್ತೆ ಅಂದ್ರೆ ನಾನು ಇದ್ದೆ ಕಡೆ ಹೆಂಗೋ ಆದ್ರೂ ಫ್ಲಾಪ್ ಆಗಿಲ್ಲಲ್ಲ. ಬೀಗ್ಲಾಡು ಫುಲ್ ಫ್ಲಾಪ್ ಸ್ಟೋರಿ ಆಗಿಲ್ಲ, ಎಲ್ಲ ಚೆನ್ನಾಗಿ. ಅಷ್ಟೇ ಬಿಡು, ಅಷ್ಟೇ. ಓಕೆ, ಸಿ ದಿಸ್ ಇಸ್ ಮ್ಯಾಂಗೋ ಕಸ್ಟರ್ಡ್, ಮ್ಯಾಂಗೋ ಸಾಕೆ ಕಸ್ಟರ್ಡ್. ಆಮೇಲೆ ಬ್ಲಾಂಡೀಸ್ ಇದೆ ಅಲ್ಲಿ ಇನ್ನಷ್ಟು ಇದೆಲ್ಲ, ಅದು ಇದು. ಬೃಂದಾ ಸೇ ಹಾಯ್. ಶಿ ಈಸ್ ಅ ಕ್ಯೂಟ್ ಲಿಟಲ್ ಗರ್ಲ್. ಶಿ ಈಸ್ ಅರೇಂಜಿಂಗ್ ಆಲ್ ದ ಬ್ಲಾಂಡೀಸ್. ನನಗೆ ಈ ಹುಡುಗಿ ಎಷ್ಟು ಇಷ್ಟ ಗೊತ್ತಾ? ಫುಲ್ ಇಷ್ಟ ನನಗೆ ಈ ಹುಡುಗಿ. ಬೇಕು ಫಸ್ಟ್ ಡೇ ಫುಲ್ ನನ್ನ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಶಿ ಈಸ್ ಲೈಕ್ ರಿಯಲಿ ಗುಡ್. ನಾನು ಸುಮ್ಮನೆ ಅಪ್ರಿಷಿಯೇಟ್ ಮಾಡೋದೇ ಇಲ್ಲ ಯಾರನ್ನೂ ಅಷ್ಟೇ. ಪರ್ಫೆಕ್ಟಾಗಿ ರೇಸ್ ಆಗುತ್ತೆ. ಎಷ್ಟು ನಿಮಿಷ ಇಟ್ಟಿದ್ದೀರ? ಇನ್ನು 14 minutes ಐತೆ. ಅಂದರೆ ನಾವು ಇಟ್ಟಿದ್ದು ಐ ಥಿಂಕ್ 20 minutes ಅನಿಸ್ತೈತೆ. ಇಂದುಶ್ರೀ ಅವರು ಹೊಸ ಪ್ರಯೋಗ ಹಳೆದನ್ನೇ ಹೊಸದಾಗಿ. That is done already. What is this? Next level. I did not taste. You liked it? Oh, it's okay only. No, I like it. You liked it? Hey, I also like it. See, I can have it from here also. ಹಂಗೆಲ್ಲ ತಿನ್ಕೊಳಲ್ಲ, ಮಾಡಲ್ಲ. ಆದರೆ ಇವ್ರು ಮಾಡ್ತಾರೆ ಇವಾಗ ಸದ್ಯಕ್ಕೆ. ನಾನು ಯಾವುದು ಟೇಸ್ಟ್ ನೋಡಲ್ಲ ಬಿಕಾಸ್ ನನಗೆ ಒಂಚೂರು ಹೈಜಿನ್ ಅಲ್ಲ, ಏನೋ ಒಂಥರ ಶೋಕಿ. ಏನು ನನ್ನ ಫಸ್ಟ್ ರೆಸಿಪಿ ನಾನೇ ಮಾಡಿದ್ದು. ಏನು ಬಾಯಿ ಇದನ್ನ ಕೈ ತೆಗು. ಏನು ಇಷ್ಟು ಟೇಸ್ಟ್ಗಂತ ಒಂದಿಷ್ಟು ತಿಂತಾರೆ, ಯಾರು ಇಷ್ಟು ತಿನ್ನಲ್ಲ. ಶಿ ಈಸ್ ದಟ್ ಗುಡ್ ಗರ್ಲ್. ಹೆಂಗ ಅನ್ಸ್ತೈತೆ ನಿಂಗೆ ಆ ಹುಡುಗಿ ನೋಡಿದ್ರೆ? ನಂಗೆ ನಾನು ನೋಡ್ತಿದ್ದೆ, ನಾನೇ ನೋಡ್ಕೊಳ್ಳೋಣ. ಫಸ್ಟ್ ನಾನು ಅಷ್ಟು ಕಷ್ಟಪಟ್ಟಿದ್ದೆ. ಯಾವ
ಗೈಸ್ ಈ ಹುಡುಗಿ ಒಂದೇ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ ವಿಂದು? ನೋ, ದೆನ್ ವಿ ಆರ್ ಟಾಕಿಂಗ್ ಸೋ ಮೆನಿ ಅದರ್ ಥಿಂಗ್ಸ್ ಅಬೌಟ್ ಯು. ಈ ಹುಡುಗಿ ಒಂದೇ ಫಸ್ಟ್ ಡೇಯಿಂದ ಇಲ್ಲಿ ತನಕ ಫುಲ್ಲು ಕೋಪ್ರೇಟ್ ಮಾಡಿಕೊಂಡು ಫಸ್ಟ್ ಸ್ಟೇಜಂದ ಮಾಡ್ತಾಳೆ. ಆದರೆ ನಮಗೇನು ಆ ಥರ ಬೇಡ, ಬಟ್ ನಾವು ಏನು ಹೇಳಿ ಕೇಳ್ದಿರ ಇದ್ರೂ ಮಾಡ್ತಾಳೆ ಆ ಹುಡುಗಿ. ಎಷ್ಟು ಒಳ್ಳೊಳ್ಳೆ ಗೊತ್ತಾ ಆ ಹುಡುಗಿ. ನಂಗೆ ಆ ಹುಡುಗಿ ಫುಲ್ ಇಷ್ಟ. ಅಂದರೆ ಕೆಲಸ ಮಾಡೋದಕ್ಕೆ ಇಷ್ಟ ಅಂತಲ್ಲ, ನೋಡೋಕ್ಕೂ ಕ್ಯೂಟಾಗಿ ಚೆನ್ನಾಗವಳೆ ಪಾಪ ಹುಡುಗಿ. ಫ್ರೆಶ್ಲಿ ಬೇಕ್ಡ್ ಡಬಲ್ ನಾಟ್ ಬ್ರೆಡ್ ರೋಲ್ಸ್. ಬ್ರೆಡ್ ರೋಲ್ಸ್. ಹೇಮ ಬಂದ್ಬಿಟ್ಲು. ಫುಲ್ ಕಷ್ಟ ಜೀವಿ. ತುಂಬಾ ಕಷ್ಟ ಜೀವಿ. ತುಂಬಾ ತುಂಬಾ ತುಂಬಾ. ಹೇಮ ಏನದು ಚಿಕ್ಕ ಹುಡುಗಿರ ಚಿಕ್ಕ ಬರ್ತಾರೆ. ನಾನು ಇದನ್ನ ಬನ್ ಹಾಕ್ತೀನಿ ಸ್ವಲ್ಪ. ಸೊ ಅದಕ್ಕೆ ಒಂಚೂರು ಫ್ಯಾನ್ಸಿ ಎಫೆಕ್ಟ್ಸ್ ಸ್ಪೈಕ್ಸು ನಾವು ನೋಡಿ ಹೆಂಗ್ ಬಂದಿದ್ದೀವಿ. ಓಡಿಸ್ತಾಳಲ್ಲೋ ನಂಗೆ ಹೇಳಲ್ಲ ಸುಜನ್ ನೀನು. ಏನೋ ಹೋಗಿ ಬರ್ಲಿ ಗೈಸ್ ಅವರು ನೆಮ್ಮದಿಯಾಗಿ. ಟರ್ನಿಂಗ್ ಅಲ್ಲಿ ಕರ್ಕೊಂಡು ಹೋಗ್ತಾಳವಳು ಎಲ್ಲೋ ಬೇರೆ ರೋಡ್ಗೆ. ಯಾರಿಗೆ ಇವಾಗ ಹೇಮ ದಬ್ಬಾಗ್ತಾಳೆ, ಇಂದು ಬಿದ್ದೋಗ್ತಾಳೆ. ಮತ್ತೆ ಅವಳು ಎಲ್ಲೋ ಹೋಗಿ ಕಟ್ ಮಾಡ್ತಾಳೆ. ಇಲ್ಲ ನಾನಾ ನಂಗೆ ಭಯ ಕಂಡ. ಮಾರ್ನಿಂಗ್ ಅರೌಂಡ್ 7 o'clockಗೆ ರೀಚ್ ಆಗಿತ್ತು. ಆ್ಯಂಡ್ ಈವ್ನಿಂಗ್ 7:30 ಆಗಿತ್ತು ಬೈ ದ ಟೈಮ್ ಐ ಫಿನಿಶ್ ಆಲ್ ದ ಥಿಂಗ್ಸ್. ಆ್ಯಂಡ್ ಇಂದು ತುಂಬ ಇತ್ತು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಏನೇನೆಲ್ಲ ಆಗುತ್ತೋ ಅದೆಲ್ಲ ಮಾಡಿಬಿಡೋಣ. ಮತ್ತು ಇಂದಿನ ದಿನ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಬಂದು ಮ್ಯಾಕ್ರಾನ್ಸ್ ಟ್ರೈ ಮಾಡಿದ್ರೆ ಆ ಫುಲ್ ಕ್ರೆಡಿಟ್ಸ್ ನನಗೆ ಇವಳಿಗೆ ಕೊಡ್ರಿ. ಬಿಕಾಸ್ ನಾವು ಕಷ್ಟಪಟ್ಟು 7:30 ತನಕ ಇದು ಮಾಡಿದ್ವಿ. ನೋಡಿ ಗೈಸ್ ನಾನಂತೂ ಇಷ್ಟು ಈ ಕಾಲದಲ್ಲಿ ನಾನು ಮನೆ ಒಳಗಡೆ ಫುಲ್ ಮುಳುಗೋಗಿರ್ತೀನಿ. ಅದು ನಮ್ಮ ಅಪ್ಪ ಬಿಟ್ಟಿದ್ದಾರಲ್ಲ, ಅದು ದೊಡ್ಡ ಭಯಾನಕರ ವಿಷಯ, ಸುನಾಮಿ ಬರೋಂಥ ವಿಷಯ. ಅದು ರೆಸೆಂಟಾಗಿ ಹೇಳಿದ್ದೀನಿ ಅಪ್ಪ ಮೇಲೆ ಇದನ್ನ ಮೈ ಗಾಡ್, ವಿ ಆರ್ ಹ್ಯಾವಿಂಗ್ ದ ಬೆಸ್ಟ್ ಟೈಮ್. ಬಟ್ ಒಂಚೂರು ಓವರ್ ಆ್ಯಕ್ಷನ್ ಅನಿಸ್ತಾ ಇತ್ತು ಅಷ್ಟೇ. ಬಾ ಹೋಗೋಣ. ಅಲ್ಲ ನಮ್ಮ ಅಂಕಲ್ ಆಲ್ರೆಡಿ ಕಾಯ್ತಾ ಇದ್ದಾರೆ. ಈ ಕೇಕ್ಸ್ನ ನೋಡಿ ಲವ್ ಜಾಸ್ತಿ. ಪುಲ್ನ ಪುಷ್ ಮಾಡ್ತೀನಿ ನಾನು. ಇಂದು ಬೇಗ ಬಂದರೆ ಮನೆಗೆ ಹೋಗ್ಬೋದು. Thanks for watching this vlog till end. Bye bye.